ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ನೈಟಿ ಫಿಟ್ಟಿಂಗ್ಸ್ ಮಾಡೋದು ಹೇಗೆ ಅಂದರೆ, ಒಂದು ರೆಡಿಮೇಡ್ ನೈಟಿನ ನಾವು ತೊಗೊಂಡಿರ್ತೀವಿ. ಆದರೆ ಅದು ಎಷ್ಟು ದೊಡ್ಡದಾಗಿರುತ್ತೆ, ಅದನ್ನು ನಮ್ಮ ಅಳತೆಗೆ ಹೇಗೆ ಬೇಕು, ಹಾಗೆ ಸ್ಲೀವ್ ಎಷ್ಟು ಉದ್ದ ಇರುತ್ತೆ, ಹಾಗೆ ಬಾಡಿ ಮೆಜರ್ಮೆಂಟ್ ಎಲ್ಲ ನಮ್ಮ ಅಳತೆಗೆ ಹೇಗೆ ಹೊಲಿಯೋದು ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾವೊಂದು ನೈಟಿನ ಮೆಜರ್ಮೆಂಟಿಗೆ ಹೊಲ್ಕೊಳ್ಳೋಕ್ಕೋಸ್ಕರ ನಾವೇನು ಟೈಲರ್ ಕಲ್ತಿರಲೇಬೇಕು, ಮೆಜರ್ಮೆಂಟ್ ಎಲ್ಲ ಗೊತ್ತಿರಲೇಬೇಕು ಅಂತೇನಿಲ್ಲ. ಆರಾಮಾಗಿ ಒಂದು ಸ್ವಲ್ಪ ನಾವು ಮಿಷಿನ್ನ ತುಳಿಯೋದು ಅಥವಾ ಮಿಷಿನ್ ಆಪ್ರೇಟ್ರಿಗೆ ಸ್ವಲ್ಪ ಗೊತ್ತಿದ್ದರೆ ಅಷ್ಟೇ ಸಾಕು. ಆದಷ್ಟು ನೀವೇ ನೈಟಿನ ಹೊಲ್ಕೊಬೋದು. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನೈಟಿನ ಎಷ್ಟು ಫಿಟ್ಟಿಂಗ್ಸಾಗಿ ಹೊಲ್ಕೊಬೇಕು, ಎಷ್ಟೆಷ್ಟು ದೊಗ್ಲ ಇದೆ, ಕೆಳಗಡೆ ಎಷ್ಟು ಲೆಂತಿಯಾಗಿರುತ್ತೆ, ಹಾಗೆ ಮುಂದ್ಗಡೆ ನಮಗೆ ಡೀಪು ತಕ ಕ್ಲೋಸ್ ಬೇಕಾ ಬೇಡವಾ ಅದ್ರ ಬಗ್ಗೆನೂ ಸಹಿತ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಹಾಗೆ ಈ ನೈಟಿ ನಾವು ನೋಡ್ಕೊತಾ ಇದ್ದೀನಿ, ತೋಳು ತುಂಬ ಲೆಂತಿಯಾಗಿರೋದ್ರಿಂದ ನಾನು ಸ್ಲೀವ್ನ ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಲೀವ್ನ ನಾನು ತೆಗಿತಾ ಇದ್ದೀನಿ, ಅಂದರೆ ಫುಲ್ ಸ್ಲೀವ್ನೇ ಅಲ್ಲಿಂದ ಕಿತ್ತು ಹಾಕ್ತಾ ಇದ್ದೀನಿ. ಕಿತ್ತುಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಲೀವ್ನ ಫಸ್ಟದಾಗಿ ಇದನ್ನು ಸ್ಲೀವ್ನೇ ಬಿಚ್ಕೊತಾ ಇದ್ದೀನಿ. ಸ್ಲೀವ್ನೆಲ್ಲ ಬಿಚ್ಚಿ ಮೆಜರ್ಮೆಂಟು, ಅಂದರೆ ನಾವು ನಮ್ಮ ಹತ್ರ ಒಂದು ಅಳತೆ ಏನಾದರೂ ಬೇರೆ ನೈಟಿ ಕೊಟ್ಟಿದ್ದಾರೆ, ಬೇರೆ ಕಸ್ಟಮರ್ ಏನಾದರೂ ಬೇರೆ ನೈಟಿ ಅಳತೆ ಕೊಟ್ಟಿದ್ದಾರೆ ಅಂದರೆ ಆ ಅಳತೆಯಲ್ಲಿ ನಮ್ಮ ಸ್ಲೀವ್ ಎಷ್ಟಿದೆ ಅಂತಂದ್ಬಿಟ್ಟು ಅಷ್ಟು ಚೆಕ್ ಮಾಡಿ ನಮಗೆ ಎಷ್ಟು ಬೇಕಾಗುತ್ತೆ ಮೆಜರ್ಮೆಂಟ್ ನೋಡಿಕೊಂಡು ಸ್ಟಿಚಿಂಗ್ ಮಾಡೋದಕ್ಕೆ ಅರ್ಧ ಇಂಚನ್ನ ಬಿಟ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಇದು ನನ್ನ ನೈಟಿ ಆಗಿರೋದ್ರಿಂದಲೇ ನನ್ನ ಮೆಜರ್ಮೆಂಟು ನನಗೆ ಗೊತ್ತಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಹಾಗೆ ಕೆಲವೊಂದು ನೈಟಿಗಳಿಗೆಲ್ಲ ಪೈಪಿಂಗ್ ಬರುತ್ತೆ, ಕೆಲವೊಂದು ನೈಟಿಗಳಿಗೆಲ್ಲ ಫೋಲ್ಡಿಂಗ್ ಮಾಡಿ ಕೊಟ್ಟಿರ್ತಾರೆ. ಕೆಲವೊಂದು ನೈಟಿ ಫೋಲ್ಡಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಅಲ್ಲೇ ಇನ್ನೊಂದು ಫೋಲ್ಡಿಂಗ್ ಮಾಡಿಬಿಟ್ಟು ಮರ್ಚಿ ಹೊಲಿದ್ರೆ ನಡೆಯುತ್ತೆ, ಅಥವಾ ಅಲ್ಲೇ ಅದನ್ನು ಕಟ್ ಮಾಡಿ ಫೋಲ್ಡಿಂಗ್ ಮಾಡಿದ್ರೆ ನಡೆಯುತ್ತೆ. ನಮಗೆ ಪೈಪಿಂಗ್ ಅವಶ್ಯಕತೆ ಇದೆ ಅನ್ನೋದಾದರೆ ನಾವು ಈ ಸ್ಲೀವ್ ಹತ್ರ, ಅಂದರೆ ಶೋಲ್ಡ್ರ್ ಇದೆಯಲ್ಲ ಅಲ್ಲಿ ಅದನ್ನು ಬಿಚ್ಚಬೇಕಾಗುತ್ತೆ. ಅಕಸ್ಮಾತ್ ನಮಗೆ ಪೈಪಿಂಗ್ ಏನು ಬೇಡ, ಪೈಪಿಂಗ್ ಇಲ್ಲ ಈ ನೈಟಿಗೆ ಅಂದರೆ ನಾವು ಸ್ಲೀವ್ನ ಕೆಳಗಡೆ ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡಿದ್ರೆ ನಡೆಯುತ್ತೆ. ನನಗೆ ಈ ನೈಟಿಗೆ ಪೈಪಿಂಗ್ ಬಂದಿರೋದ್ರಿಂದ ನಾನು ಸ್ಲೀವ್ನ ತೆಗಿತಾ ಇದ್ದೀನಿ. ಸ್ಲೀವ್ ತೆಗೆದುಬಿಟ್ಟು ಪೈಪಿಂಗ್ ಬೇಕಲ್ಲ, ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಸ್ಲೀವ್ ಅಂದರೆ ಶೋಲ್ಡ್ರ್ ಇದೆಯಲ್ಲ ಮೇಲ್ಗಡೆ, ಅಲ್ಲಿ ಕರೆಕ್ಟಾಗಿ ಮಧ್ಯೆ ಪಾಯಿಂಟಿಗೆ ನಾವು ಅದನ್ನು ಇಟ್ಟುಬಿಟ್ಟು ಸ್ಟಿಚ್ ಮಾಡಬೇಕು. ನೋಡ್ತಾ ಇರ್ಬೋದು. ಹಾಗೆ ನಾವು ಬ್ಲೌಸ್ಗಳಿಗೆಲ್ಲ ಸ್ಲೀವ್ ಹಚ್ತೀವಲ್ಲ ಅದೇ ರೀತಿಯೇ ಇದಕ್ಕೂ ಸಹಿತ ಒಂದು ಸ್ಲೀವ್ನ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವೇ ಸಹಿತ ಟೈಲರು ಸ್ವಲ್ಪ ಕಲ್ತಿದ್ದೀನಿ, ಅಕಸ್ಮಾತ್ ನನಗೆ ಬ್ಲೌಸೆಲ್ಲ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅನ್ನೋದಿದ್ರೂ ಸ್ವಲ್ಪ ಮಿಷಿನ್ ಬಗ್ಗೆ ಗೊತ್ತಿದ್ದರೆ, ಮಿಷಿನ್ ಆಪ್ರೇಟ್ ಗೊತ್ತಿದ್ದರೆ ನಾವೇ ಅದನ್ನು ಹೊಲ್ಕೊಬೋದು. ಮಧ್ಯೆ ಪಾಯಿಂಟ್ನ ಮಾಡ್ಕೊಂಬಿಟ್ಟು ನಾನು ಮಧ್ಯಕ್ಕೆ ಇಟ್ಟು ಸ್ಟಿಚ್ಚನ್ನ ಮಾಡ್ತಾಯಿದ್ದೀನಿ. ಹಾಗೆ ಕೆಲವೊಂದು ನೈಟಿಗಳಿಗೆಲ್ಲ ಪೈಪಿಂಗ್ ಬರದೇ ಇದ್ದರೆ ಹೇಳ್ತೀನಲ್ಲ, ಅವಾಗೋಸ್ಕರ ಹೇಳ್ತಾಯಿದ್ದೀನಿ. ಮಧ್ಯೆ ಸ್ಲೀವ್ ತೆಗಿಯೋ ಅವಶ್ಯಕತೆನೇ ಇರಲ್ಲ, ಹಾಗೆ ಫೋಲ್ಡಿಂಗ್ ಮಾಡುತ್ತೆ, ಹಾಗೆ ಫೋಲ್ಡಿಂಗ್ ಮಾಡಲೂಬಹುದು. ಅದನ್ನು ಕಟ್ ಮಾಡ್ಕೊಂಬಿಟ್ಟು, ಅಂದರೆ ಬಾಡಿ ಮೆಜರ್ಮೆಂಟಿಗೆ, ಅಂದರೆ ಸ್ಲೀವು ಅಳತೆ ತೊಗೊಂಬಿಟ್ಟೆ ಕಟ್ ಮಾಡ್ಕೊಳ್ಳಿ. ಕೆಲವರು ಲೆಂತಿಯಾಗಿ ಸ್ಲೀವ್ನ ಯೂಸ್ ಮಾಡ್ತಾರೆ, ಕೆಲವರು ಲೆಂತಿಯಾಗಿ ಬೇಡ. ಇದು ನನ್ನ ನೈಟಿ ಆಗಿರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಕಸ್ಟಮರು ಯಾವ ನೈಟಿ ಅಳತೆ ಕೊಟ್ಟಿರ್ತಾರೆ ಅಥವಾ ಅಳತೆ ಏನಾದರೂ ಹೇಳಿದರೆ ಇಷ್ಟೇ ಲೆಂತ್ ಬೇಕು ಅನ್ನೋದ್ರೆ ಅಷ್ಟು ಲೆಂತಿಗೆ ನಾವು ನೈಟಿನ ಕಟ್ ಮಾಡ್ಕೊಂಬಿಟ್ಟು ಹೊಲಿಬೋದು. ಹಾಗೆ ಕೆಲವೊಂದು ನೈಟಿ ಮುಂದೆಗಡೆ ನೆರಿಗೆ ಹಾಗೆಲ್ಲ ಬಂದಿರುತ್ತೆ, ಅಲ್ಲೆಲ್ಲ ಸ್ಟಿಚಿಂಗ್ಸ್ನ ಹಾಕ್ಕೊಬೇಕಾಗುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಸ್ಲೀವ್ನ ಅಟ್ಯಾಚ್ ಮಾಡಿದೆ, ಅಂದರೆ ಸ್ವಲ್ಪ ಅರ್ಧ ಇಂಚಿಗೆ ಬಿಟ್ಟು ಸ್ವಲ್ಪ ಒಳಗಡೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಟುಬಿಟ್ಟೆ ನಾವೊಂದು ಸ್ಟಿಚಿಂಗ್ಸ್ನ ಹಾಕಿದ್ದೀನಿ, ಅಂದರೆ ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ಅಟ್ಯಾಚ್ ಮಾಡಿಬಿಟ್ಟು ಒಂದು ಬಾಡಿ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ಇನ್ನು ಉದ್ದ ಒಂದು ಲೆಂತಿಯಾಗಿ ಒಂದು ಹೊಲಿಗೆನ ಹಾಕಬೇಕಾಗುತ್ತೆ. ಇನ್ನು ಬೇಕಾದರೆ ನೋಡ್ತಾ ಇರ್ಬೋದು, ಅಂದರೆ ಆ ಸ್ಲೀವು ಈ ಸ್ಲೀವಿಗೆ ನಾನು ಬಟ್ಟೆ ಎಷ್ಟನ್ನ ಕಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಮಗೆ ಎಷ್ಟು ಜಾಸ್ತಿ ಬಟ್ಟೆ ಬೇಕಾಗಿರುತ್ತೆ, ಜಾಸ್ತಿ ಬಟ್ಟೆ ಆಗುತ್ತೆ, ಅದನ್ನು ಅಷ್ಟನ್ನು ಕಟ್ ಮಾಡಿ ನಾನು ಇಷ್ಟು ಬಟ್ಟೆನ ಕಟ್ ಮಾಡಿ ಇನ್ನು ಮೇಲಕ್ಕೆ ಸೇರಿಸಿರೋದು ಬಟ್ಟೆ. ಅದು ಅಂದರೆ ಪೈಪಿಂಗ್ ಬಂದಿರೋದ್ರಿಂದ, ಪೈಪಿಂಗ್ ಬಂದಿಲ್ಲ ಅಂದಿದ್ದರೆ ನಾನು ಅಲ್ಲೇ ಪೈಪಿಂಗ್ ಇದೆಯಲ್ಲ ಅಲ್ಲೇ ಕಟ್ ಮಾಡ್ತಾಯಿದ್ದೆ. ಪೈಪಿಂಗ್ ಬಂದಿರೋದ್ರಿಂದ ಪೈಪಿಂಗ್ ಬೇಕಲ್ಲ, ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ. ಇನ್ನು ಕೆಲವೊಂದು ನೈಟಿಗಳಿಗೆಲ್ಲ ಫ್ರಂಟಲ್ಲೇ ಜೇಬ್ ಬಂದಿರುತ್ತೆ, ಕೆಲವೊಂದು ನೈಟಿಗೆ ಸೈಡಲ್ಲಿ ಬಂದಿರುತ್ತೆ. ಸೈಡಲ್ಲಿ ಜೋಬ್ ಏನಾದರೂ ಬಂದಿದ್ದು ಜೋಬ್ ಬೇಕು ಅನ್ನೋದಾದರೆ ಸ್ವಲ್ಪ ಜೋಬ್ ಕಡೆ ಇರೋ ಕಡೆ ಬಿಟ್ಕೊಂಡ್ಬಿಟ್ಟು ಹೊಲಿಗೆನ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ರೌಂಡ್ ಶೇಪಲ್ಲಿ ಹೊಲಿಗೆನ ಹಾಕ್ಕೊಂಡು ಜೋಬು ಬೇಕು ಅನ್ನೋದಾದರೆ ಸೈಡಿಗೆ ಹೊಲಿಗೆ ಹಾಕಬೇಕು, ಜೋಬನ್ನ ಬಿಟ್ಟು. ಇನ್ನೇ ಫುಲ್ ಲೆಂತಿಯಾಗಿ ಒಂದು ಉದ್ದಕ್ಕೆ ಹೊಲಿಗೆ ಹಾಕ್ಕೊಂಡು ಹೋಗಬೇಕು. ಅಕಸ್ಮಾತ್ ನಮಗೆ ಜೋಬ್ ಬೇಡ ಅಂದರೆ ಫುಲ್ ಅಗಲ ಕಾಣಿಸುತ್ತೆ ಅನ್ನೋದಾದರೆ
ಫುಲ್ ಸ್ಟ್ರೈಟಾಗಿ ಹಾಗೆ ಹೊಲಿಗೆ ಹಾಕ್ಕೊಂಬಂದರೆ ಜೊಬ್ ಮುಚ್ಚೋಗುತ್ತೆ ಸೈಡ್ ಬಂದಿರೋದ್ರಿಂದ. ಇನ್ನು ಫುಲ್ ಲೆಂತಿಯಾಗಿ ಒಂದು ಹೊಲಿಗೆನ ಹಾಕ್ತಾಯಿದ್ದೀನಿ. ತುಂಬ ತಿಳಿವಿದ್ದೀವಿ, ತುಂಬ ತೆಳ್ಳಗಿದ್ದೀವಿ ಅಂದರೆ ತುಂಬಾ ಹೊಲಿಗೆ ಹಾಕಬೇಕಾಗುತ್ತೆ. ಅಂದರೆ ಒಳಗಡೆ ಬಾಡಿ ಮೆಜರ್ಮೆಂಟ್ ನೋಡಿಕೊಂಡು ತುಂಬ ವೀಕ್ ಇದ್ದಾರೆ ಅಂದರೆ ಚಿಕ್ಕದಾಗಿ ಕೆಲವರು ನೈಟಿ ಎಲ್ಲ ತುಂಬ ಡಬಲ್ ಎಕ್ಸೆಲ್ ಎಲ್ಲ ತೊಗೊಂಡಿರ್ತಾರೆ, ಅದು ಅಡ್ಜಸ್ಟ್ ಆಗಲ್ಲ. ಯಾಕೆಂದರೆ ತುಂಬ ತೆಳ್ಳಗಿದ್ರು ಅಂದರೆ ತುಂಬ ಬಟ್ಟೆಯನ್ನು ನಾವು ಹಿಡಿಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ರೌಂಡ್ ಶೇಪಲ್ಲಿ ಬರೋ ಥರ ನಾನು ಹೊಲಿಗೆಯನ್ನು ಹಾಕಿದ್ದೀನಿ. ಬೇಕಂದರೆ 2-3 ಹೊಲಿಗೆನೂ ಸಹಿತ ಹಾಕ್ಕೊಳ್ಳಿ ಎಕ್ಸ್ಟ್ರಾ. ಇನ್ನು ನೆಕ್ಸ್ಟು ಕೆಲವು ಕಡೆ ಎಲ್ಲ ಫಿಟ್ಟಿಂಗ್ಸ್ ಮಾಡಿ ಇನ್ನು ಆ ಕಡೆ ಹೇಗೆ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಈ ಕಡೆ ಸೈಡನ್ನು ಸಹಿತ ನಾನು ಕಟ್ ಮಾಡಿಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ನಾನು ಈ ಸ್ಲೀವ್ಗೆ ಕಟ್ ಮಾಡಿ ಪೀಸ್ ಇಟ್ಟಿದ್ನಲ್ಲ ಆವಾಗಲೇ ಆ ಕಡೆದು ಆ ಅಳತೆಗೆ ಸಹಿತ ಇದ್ರ ಮೇಲೆ ಇಟ್ಬಿಟ್ಟು ಅದೇ ಸೈಜಿಗೆ ನಾನು ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ಲೀವ್ದ ನೋಡ್ತಾ ಇರ್ಬೋದು, ಆವಾಗಲೇ ನಾನು ಕಟ್ ಮಾಡಿದ್ನಲ್ಲ ಆ ಫಸ್ಟ್ನೇ ಸ್ಲೀವು ಅದರ ಪೀಸ್ ಉಳಿದಿರುತ್ತಲ್ಲ ಅದನ್ನೇ ಆ ಮೆಜರ್ಮೆಂಟಿಗೆ ಇಟ್ಕೊಂಡ್ಬಿಟ್ಟು ನಾನು ಈ ಕಡೆ ಸ್ಲೀವ್ನು ಸಹಿತ ಕಟ್ ಮಾಡಿಕೊಂಡು ಇನ್ನು ಅದೇ ರೀತಿ ನಾನು ಆ ಕಡೆ ಹೇಗೆ ಅಟ್ಯಾಚ್ ಮಾಡೋದು ಅದೇ ರೀತಿ ಈ ಕಡೆ ಸೈಡನ್ನು ಸಹಿತ ಒಂದು ನೈಟಿ ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇನ್ನು ಮಧ್ಯೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ ಒಂದು ಶೋಲ್ಡರಿಂದ ನಾನು ಒಂದು ಸ್ಲೀವನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇನ್ನು ಈ ಕಡೆ ಸೈಡು ಫುಲ್ ಲೆಂತಿಯಾಗಿ ಒಂದು ರೌಂಡ್ ಶೇಪಲ್ಲಿ ಬರೋ ಥರ, ಅಂದರೆ ನಾವು ಬಾಡಿ ಮೆಜರ್ಮೆಂಟಿ ಶೇಪ್ ಥರನೇ ನಾವು ಒಂದು ಸ್ಟಿಚ್ಚಿಂಗ್ನ ಫುಲ್ಲು ಲೆಂತಿಯಾಗಿ ಉದ್ದಕ್ಕೆ ಸಹಿತ ಒಂದು ಹೊಲಿಗೆನ ಹಾಕುವಂತ ಬರಬೇಕು. ಫಸ್ಟಿಗೆ ಇಲ್ಲಿ ಸೊಂಟ ಹತ್ತಿರ ಬರುತ್ತಲ್ಲ ಅಂಥ ಕಡೆ ಸ್ವಲ್ಪ ನಾವು ಒಳಗಡೆ ಅದನ್ನು ತೊಗೊಬೇಕು, ಅವಾಗ ಅಲ್ಲಿ ಫಿಟ್ಟಿಂಗ್ಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಬರ್ತಾ ಬರ್ತಾ ಫುಲ್ ಕೆಳಗಡೆ ಇನ್ನು ಹೊಲಿಗೆ ಹಾಕಿರ್ತಾರಲ್ಲ ಅದೇ ಹೊಲಿಗೆ ಮೇಲೆ ಹಾಕ್ಕೊಂಬಂದರೆ ಸಾಕು. ಇನ್ನು ಆದರೆ ನೆಕ್ಸ್ಟು ನಮ್ಮ ನೈಟ್ ಏನಾದರೂ ಫುಲ್ ಲೆಂತಿಯಾಗಿದೆ, ತುಂಬ ಉದ್ದ ಆಗುತ್ತೆ ಅನ್ನೋದಾದರೆ ಕೆಳಗಡೆ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳಿ. ತುಂಬ ಲೆಂತ್ ಆಗುತ್ತೆ ಅಂದರೆ ಕಟ್ ಮಾಡಿಬಿಟ್ಟೆ ಫೋಲ್ಡಿಂಗ್ ಮಾಡಬೇಕಾಗುತ್ತೆ. 1 ಇಂಚು 2 ಇಂಚು ಆದರೆ ನಡೆಯುತ್ತೆ. ಇಲ್ಲ ತುಂಬ ಒಂದು 5-6 ಇಂಚು ತುಂಬ ಕುಳ್ಳಕ್ಕಿದ್ದಾರೆ ಅಂದರೆ ಒಂದು 5-6 ಇಂಚುನೇ ಮಚ್ಚಬೇಕಾಗುತ್ತೆ ಕೆಲವರು ನೈಟಿಗೆ, ಅದನ್ನು ಕಟ್ ಮಾಡಿ ಮರ್ಚಬೇಕಾಗುತ್ತೆ. ಇಲ್ಲಾಂದರೆ ದಪ್ಪ ಥರ ಕಾಣಿಸುತ್ತೆ. 1 ಇಂಚ್ 2 ಇಂಚ್ ಮರ್ಚೋ ಅಷ್ಟಾದರೆ ಮರ್ಚಿಬಿಟ್ಟು ಹಾಗೆ ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಸ್ಟಿಚ್ಚಿಂಗ್ನ ಸುತ್ತನೂ ಸಹಿತ ಹಾಕಬೇಕು. ಅಂದರೆ ಫುಲ್ ರಿಂಕಲ್ಸ್ ಬರಬಾರ್ದು. ಹಾಗೆ ಅದು ನಾವು ಫಸ್ಟಿಗೆ 2 ಇಂಚಷ್ಟು ಮರ್ಚಿದ್ರೆ ಸುತ್ತನೂ ಅಷ್ಟೇ 2 ಇಂಚಷ್ಟೇ ಮರ್ಚ್ಕೊಂಡು ನೀಟ್ ಹಾಕಬೇಕು. ಇಲ್ಲಾಂದರೆ ಹಿಂಗೆ ಮೇಕೆ ತಳಕೆ ಟೈಪ್ ಥರ ಕಾಣಿಸುತ್ತೆ. ಸುತ್ತನೂ ನೋಡಿ ಕ್ಲೀನಾಗಿ ಹಿಡ್ಕೊಂಡ್ಬಿಟ್ಟು ಸ್ಟಿಚ್ನ ಹಾಕಿ. ಅದರ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟಲ್ಲಿ ಕೆಲವೊಂದಕ್ಕೆ ಬಟನ್ಸ್ನ ಕೊಟ್ಟಿರ್ತಾರೆ, ಕೆಲವೊಂದಕ್ಕೆ ಜಿಪ್ನ ಕೊಟ್ಟಿರ್ತಾರೆ. ಇದರಲ್ಲಿ ಗುಂಡಿಯನ್ನು ಹಾಕಿದ್ದಾರೆ, ಅಂದರೆ ಬಟನ್ಸ್ನ ಹಾಕಿದ್ದಾರೆ. ಅಂದರೆ ನಮಗೆ ಗುಂಡಿ ಅವಶ್ಯಕತೆ ಇಲ್ಲ, ಬಟನ್ಸ್ ಓಪನ್ ಅವಶ್ಯಕತೆ ಇಲ್ಲ ಬೇಡ ಅನ್ನೋದಾದರೆ ಕ್ಲೋಸ್ನ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಡಿಸೈನ್ ಚೆನ್ನಾಗಿ ಬಂದಿದೆ, ಮಧ್ಯೆ ಈ ಥರ ಓಪನ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ, ನಮಗಿನ್ನು ಓಪನ್ ಏನು ಅವಶ್ಯಕತೆ ಇಲ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಫುಲ್ ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಫುಲ್ ಲೆಂತಿಯಾಗಿ ಓಪನ್ನ ಕೊಟ್ಟಿದ್ದಾರೆ, ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು. ಡಿಸೈನ್ ಚೆನ್ನಾಗಿ ಕಾಣಲ್ಲ, ಮತ್ತು ಗುಂಡಿ ಏನಾದರೂ ಕಳ್ಚ್ಕೊಂಡಾಗ ಅವಾಗೆಲ್ಲ ಚೆನ್ನಾಗಿ ಕಾಣೋದು ಆ ಡಿಸೈನು ಅಂತ ಅಂದ್ಬಿಟ್ಟು ಮಧ್ಯಕ್ಕೆ 2 ಸೇರಿಸ್ಬಿಟ್ಟು ಒಂದು ಸ್ಟಿಚ್ಚನ್ನ ನಾನು ಹಾಕ್ತಾಯಿದ್ದೀನಿ. ಅವಶ್ಯಕತೆ ಇದೆ ಅಂತಂದರೆ ಬಿಟ್ಕೊಂಡು ನಡೀತೆ, ಅವಶ್ಯಕತೆ ಇಲ್ಲ ಅಂದರೆ ಬೇಡ, ನನಗೆ ಮಧ್ಯೆ ಓಪನ್ ಬೇಡ ಏನಕ್ಕೆ ಅನ್ನೋದಾದರೆ ಅದನ್ನು ಫುಲ್ ಮುಚ್ಚಿಸ್ಬಿಡಿ. ಇನ್ನು ಅದರ ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಬಟನ್ ಕೊಟ್ಟಿದ್ದರು, ಅದು ಗುಂಡಿ ಅವಶ್ಯಕತೆ ಏನು ಇರಲಿಲ್ಲಲ್ಲ, ಅದಕ್ಕೋಸ್ಕರ ಇನ್ನು ಕ್ಲೋಸ್ ಮಾಡಿದ್ಮೇಲೆ ಆ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಗುಂಡಿ ಒಂದು ಕಾಣಿಸ್ತಾ ಇರೋದ್ರಿಂದ ಗುಂಡಿನೂ ಸಹಿತ ತೆಗೆದು ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಗುಂಡಿನೂ ಸಹಿತ ನಾನು ತೆಗೆದೆ. ಅಂದರೆ ಕೆಲವೊಂದು ನೈಟಿಗೆ ಇಲ್ಲಿ ಮುಂದ್ಗಡೆ ತುಂಬ ಗುಂಡಿಗಳ ಕೊಟ್ಟಿರ್ತಾರೆ, ಹಾಗೆ ಡಿಸೈನ್ನ ಕೊಟ್ಟಿರ್ತಾರೆ. ನಾನು ಡಿಸೈನು ಕ್ಲೀನಾಗಿ ಕ್ಲೋಸ್ ಆಗಲಿ, ಹಾಗೆ ಓಪನ್ ಇರೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಅದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇನ್ನು ಅದರ ನೆಕ್ಸ್ಟ್ ಆ ಗುಂಡಿ ಎಲ್ಲ ತೆಗೆದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹಾಗೆ ನಾನು ಬಾಡಿ ಮೆಜರ್ಮೆಂಟ್ಗೆ ನೈಟಿನ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ಒಂದು ಸಲ ನೋಡಿ. ಸ್ವಲ್ಪ ಮುಂದ್ಗಡೆ ಬಟನ್ಸ್ ಎಲ್ಲ ತೆಗೆದು ಫುಲ್ ಕ್ಲೋಸ್ ಮಾಡಿದ್ದೀನಿ. ಹಾಗೆ ಒಂದು ಸಲ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ನಮ್ಮ ಬಾಡಿಗೆ ಯಾವ ಥರ ಬೇಕು, ಇನ್ನೂ ಫಿಟ್ಟಿಂಗ್ಸ್ ಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಹೊಲಿಗೆ ಹಾಕಿದರೆ ಸಾಕು. ಹಾಗೆ ಸ್ಲೀವು ಅಷ್ಟೇ, ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನಾನು ಕಟ್ ಮಾಡಿ ಅಟ್ಯಾಚ್ ಮಾಡಿದ್ದೀನಿ. ಎಲ್ಲಿ ಆ ಥರ ಇಷ್ಟು ಏನು ಸುತ್ತ ಥರ ಕಾಣಿಸ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು. ನೈಟಿ ಅಂದರೆ ಸ್ವಲ್ಪ ಫ್ರೀ ಇರಬೇಕು ಅಷ್ಟೇ, ತುಂಬ ಟೈಟ್ ಇದ್ದರೆ ಅದು ಟಾಪ್ ಟೈಪ್ ಆಗಿಬಿಡುತ್ತೆ, ಸ್ವಲ್ಪ ಅಷ್ಟೇ. ಇನ್ನು ಕೆಳಗಡೆ ಲೆಂತಿ ಇತ್ತಲ್ಲ ಸ್ವಲ್ಪ ಫೋಲ್ಡಿಂಗ್ ಮಾಡಿದ್ದೀನಿ. ಇನ್ನೆಲ್ಲ ಫುಲ್ ನನ್ನ ಬಾಡಿ ಮೆಜರ್ಮೆಂಟಿಗೆ ಕ್ಲೀನಾಗಿ ನೈಟಿಗೆ ಕೂತಿದೆ. ಹೇಗೆ ಬಂದಿದೆ ಅಂತಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.